ನಮಸ್ಕಾರ, ನಾನು ಕಿರಣ್. ಶ್ರೀ ಅನ್ನಪೂರ್ಣ ಮೆಸ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ 2 ವಿಷಯ ಕವರ್ ಮಾಡ್ತಿದ್ದೀನಿ. ಒಂದು, ಕೃಷ್ಣರಾಜಪುರ ಎಂಬ ಹೆಸರು ಹೇಗ್ ಬಂತು. ಆಮೇಲೆ ಕೃಷ್ಣರಾಜಪುರದಲ್ಲಿರುವಂತಹ ಕಟ್ಟೆ ವಿನಾಯಕ ಸ್ವಾಮಿ ದೇವಸ್ಥಾನನು ತೋರಿಸ್ತೀನಿ. ಮೊದಲಿಗೆ ಕೃಷ್ಣರಾಜಪುರ ಹೆಸರು ಹೇಗ್ ಬಂತು ಎಂಬುದು ತಿಳ್ಕೊಳ್ಳೋಣ. 1905ರಲ್ಲಿ ಹೆಸರಾಂತ ಇತಿಹಾಸಕಾರರಾದ BL ರೈಸ್ ಅವರು 7ನೇ ಶತಮಾನದ ಒಂದು ವೀರಗಲ್ಲನ್ನು KR-ಪುರಂನಲ್ಲಿ ಕಂಡುಹಿಡಿತಾರೆ. ಈ ವೀರಗಲ್ಲು ಎಂಗೇನಕೆರೆ ಬಳಿ ಇರುವ ಈಶ್ವರನ ದೇವಾಲಯದಲ್ಲಿ ಇದೆ. ಹಳೆಯ ಕನ್ನಡ ಲಿಪಿಯೊಂದಿಗೆ ಕೆತ್ತಲಾದ ಈ ಕಲ್ಲು ಗಂಗರ ವಂಶದ 7ನೇ ಶತಮಾನದ ಪ್ರಬಲ ರಾಜನಾದ ಶ್ರೀ ಪುರುಷ ಮಹಾರಾಜ ಆಳ್ವಿಕೆಯಲ್ಲಿ ಹೋರಾಡಿದ ವೀರ ಯೋಧ ಮಾರಯ್ಯನ ಕತೆ ಹೇಳ್ತಿದೆ. ಹಾಗೆ ಕೃಷ್ಣರಾಜಪುರಕ್ಕೆ ಮುಂಚೆ ಇದ್ದ ಹೆಸರು ಹೊಸ ಊರು. 1799ರಿಂದ 1868ರವರೆಗೂ ಮೈಸೂರು ಪ್ರಾಂತೀಯ ರಾಜ್ಯವನ್ನು ಆಳಿದ 3ನೇ ಕೃಷ್ಣರಾಜ ಒಡೆಯರ್ ಅವರು ಈ ಹೊಸ ಊರು ಮೂಲಕವೇ ಪ್ರಯಾಣ ಬೆಳೆಸುತ್ತಿದ್ದರು. ಹಾಗಾಗಿ ಇಲ್ಲಿನ ಗ್ರಾಮಸ್ಥರು 1810ರಿಂದ 1816ರ ನಡುವೆ ಕೃಷ್ಣರಾಜಪುರ ಎಂದು ಹೆಸರಿಟ್ಟು ಮರುನಾಮಕರಣ ಮಾಡಿದ್ದಾರೆ. ಕಾಲಕ್ರಮೇಣ ಅದು ಕೃಷ್ಣರಾಜಪುರಂ ಆಯಿತು. ಇದು KR-ಪುರಕ್ಕೆ ಕೃಷ್ಣರಾಜಪುರ ಎಂಬ ಹೆಸರು ಬಂದಂತಹ ಇತಿಹಾಸ. ಇಲ್ಲಿ ಕಟ್ಟೆ ವಿನಾಯಕ ಸ್ವಾಮಿ ದೇವಸ್ಥಾನವು ಸುಮಾರು 200-250 ವರ್ಷ ಹಳೆಯದಾಗಿದೆ. ಹಾಗೆ ಈ ದೇವಾಲಯವನ್ನು 20 ವರ್ಷಗಳ ಹಿಂದೆ ರಿನೋವೇಷನ್ ಮಾಡಿದ್ದಾರೆ. ಬನ್ನಿ ಹೋಗೋಣ, ಕಟ್ಟೆ ವಿನಾಯಕ ಸ್ವಾಮಿ ದರ್ಶನ ಮಾಡೋಣ, ಹಾಗೆ ಬಹಳಷ್ಟು ವಿಷಯ ತಿಳ್ಕೊಳ್ಳೋಣ. ನಮ್ಮ ಅರ್ಚಕರು ನಾಗೇಶ್ವರನ ಭೇಟಿಯಾಗೋಣ. ಹಾಗೆ ನಾಗೇಶ್ವರ್ಗೆ ಈ ದೇವಾಲಯದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಗುರುಗಳೇ, ದೇವಾಲಯದ ಬಗ್ಗೆ ಹೇಳಿ, ಹಾಗೆ ಇಲ್ಲಿನ ವಿಶೇಷತೆ ಹೇಳಿ. ನಮಸ್ಕಾರ ಎಲ್ಲರಿಗೂ. ಇದು ಸುಮಾರು ಕೃಷ್ಣರಾಜಪುರ ಅಂತ 250 ವರ್ಷ ಹಿಂದೆ ಆಗಿತ್ತು ಅಂತ ಒಂದು ದಾಖಲೆಗಳು ಸಿಕ್ಕಿದೆ ನಮ್ಗೆ ಇವಾಗ. ಆ ಕಾಲದಲ್ಲಿ ಮುಮ್ಮಡಿ ಕೃಷ್ಣ ಆಡಿಯವರ ಕಾಲದಲ್ಲಿ ಗಣೇಶ ಸ್ಥಾಪನೆ ಮಾಡಿದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಒಂದು 20 ವರ್ಷ ಹಿಂದೆ ಮರು ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ದಾರೆ. ಮತ್ತು ಮಾಡ್ಬೇಕಂದ್ರೆ ಜಾಗದ ಸ್ಥಳಾವಕಾಶ ಕಮ್ಮಿ ಇರೋದ್ರಿಂದ ಇಷ್ಟೇ ಜಾಗ ನಮ್ಗಿದೆ ಸದ್ಯಕ್ಕೆ. ಕೃಷ್ಣರಾಜಪುರ ಮೇನ್ ರೋಡ್ ಹೈವೇನಲ್ಲಿ ಮಧ್ಯ ರೋಡಲ್ಲಿ ಇದೆ ದೇವಸ್ಥಾನ ಇದು. ಇಲ್ಲಿ ವಿಶೇಷ ಅಂದ್ರೆ ಗಣೇಶ ಹಬ್ಬ ಮತ್ತೆ ದಸರಾದಲ್ಲಿ ಎಲ್ಲ ವಿಶೇಷ ಅಲಂಕಾರ ಪೂಜೆಗಳೇ ಆಗುತ್ತೆ. ಪ್ರತಿ ಸಂಕಷ್ಟಿಗೆ ಮತ್ತೆ ಹುಣ್ಮೆಗೆ ಶ್ರೀನಿವಾಸ ಪೂಜೆಗಳು, ಸಂಕಷ್ಟಿ ಪೂಜೆ, ಮತ್ತೆ ಮಾಘ ಮಾಸದಲ್ಲಿ ಕುಂಭಾಭಿಷೇಕ ಎಲ್ಲ ಆಗುತ್ತೆ ವಾರ್ಷಿಕವಾಗಿ. ಆಗ ಸುಮಾರು ಭಕ್ತಾದಿಗಳು ಸುಮಾರು ಕಾಲದಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಬರುವಂತ ಭಕ್ತಾದಿಗಳು ಎಲ್ಲ ಕೆಲಸಗಳ ಕಾರ್ಯಗಳು ಎಲ್ಲ ಈಡೇರಿದೆ. ಅವ್ರ ನಂಬಿಕೆ ಮೇಲೆ ದೇವಸ್ಥಾನ ಇನ್ನು ನಡೀತಾ ಇದೆ. ಹಾಗಾಗಿ ಭಕ್ತಾದಿಗಳು ಬರೋವರೆಗೂ ಇಲ್ಲಿ ಈಸಿಯಾಗಿ ಅಡ್ರೆಸ್ ಕಲೆಕ್ಟ್ ಮಾಡಬಹುದು. ಅಂದ್ರೆ ಹೈವೇ ಮಧ್ಯದಲ್ಲಿ ಇರೋದ್ರಿಂದ ದೇವಸ್ಥಾನ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಆಲ್ರೆಡಿ ಮೆಜೆಸ್ಟಿಕ್ ಇಂದ ಈ ಕಡೆ ಕೋಲಾರ ಕಡೆ ಹೋಗೋ ಮಧ್ಯ ರೋಡಲ್ಲಿ ಕೃಷ್ಣ ಮಾರ್ಕೆಟ್ ಇದೆ. ಮಾರ್ಕೆಟ್ ಇಂದ ಮಧ್ಯದಲ್ಲಿ ದೇವಸ್ಥಾನ ಮೇನ್ ರೋಡಲ್ಲಿ ಇದೆ. ಗುರುಗಳೇ, ಇಲ್ಲಿ ಪ್ರತಿ ಕಾಲ ನಡೆಯುವಂತಹ ಕಾರ್ಯಕ್ರಮಗಳಿದೆ. ಕಾರ್ಯಕ್ರಮ ಅಂದ್ರೆ ಪ್ರತಿ ತಿಂಗಳು ಹುಣ್ಣಿಮೆಗೆ ಅತ್ತಾಸೆ ಪೂಜೆ ಇರುತ್ತೆ. ಸಾಯಂಕಾಲ 6:30 ಸ್ಟಾರ್ಟ್ ಆಗುತ್ತೆ. ಮತ್ತೆ ಸಂಕಷ್ಟಿ ವಿಶೇಷ ಹೋಮಗಳು ಪೂಜೆಗಳು ನಡೀತಾ ಇರುತ್ತೆ.
ಮತ್ತೆ ಗಣೇಶ ಹಬ್ಬದಲ್ಲಿ ನವೆಂಬರ್ ದಿವಸ ಉತ್ಸವಗಳು ನಡೆಯುತ್ತೆ. ಲಾಸ್ಟ್ ಪಲ್ಲಕ್ಕಿ ಉತ್ಸವ ಇರುತ್ತೆ, ನದಿಯಲ್ಲಿ ಅಲಂಕಾರಗಳು, ಅಂದಾನೆಗಳು ಎಲ್ಲ ನಡೀತಾ ಇರುತ್ತೆ. ಧನ್ಯವಾದ ಗುರುಗಳೇ. ಹಾಗೆ ಒಳ್ಳೆದಾಗ್ಲಿ. ದೇವಸ್ಥಾನನ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೂ ಧನ್ಯವಾದ. ಓಕೆ, ಥ್ಯಾಂಕ್ಸ್. ನಮ್ಮ ಅರ್ಚಕರಾದ ನಾಗೇಶ್ ಅವ್ರ ಜೊತೆ ಮಾತಾಡಿ ಬಹಳಷ್ಟು ತಿಳ್ಕೊಂಡಿದೀವಿ. ಇನ್ನ ಮುಂದಿನ ಸಂಚಿಕೆಯಲ್ಲಿ ಬಹಳಷ್ಟು ದೇವಸ್ಥಾನಗಳನ್ನ ತೋರಿಸ್ತೀನಿ, ಹಾಗೆ ಬಹಳಷ್ಟು ವಿವರಗಳನ್ನ ಕೊಡ್ತೀನಿ. ಇಲ್ಲಿಗೆ ಈ ಸಂಚಿಕೆಯನ್ನ ಮುಗಿಸ್ತಿದ್ದೀನಿ. ಧನ್ಯವಾದ.